Good morning, children. Today we start the subject EVS lesson number 3. It's a part of a science subject. ಇದು ಒಂದು ಸೈನ್ಸ್ ಸಬ್ಜೆಕ್ಟ್ದ ಅಳವಡಿಸಿದೆ. ಸೊ ಅದಕ್ಕೆ ಇದು ಲೆಸನ್ ನಂಬರ್ 3 ಇದೆ. ಯಾವ ಲೆಸನ್ ನಂಬರ್ 3 ಅಂತ ಹೇಳ್ತೀನೋ ನೀವು ಅದನ್ನೇ ಬರಿಬೇಕು ಅಂತೇನಿಲ್ಲ. ಲೆಸನ್ 4, 5, 6 ಅಂತ ಹಾಕೋಣ. ಬಟ್ ಇಲ್ಲಿ ಲೆಸನ್ ನಂಬರ್ 3 ಜಡ್ಜ್ಮೆಂಟ್ ಆಫ್ ದ ಔಲ್, ಪೇಜ್ ನಂಬರ್ 19. ಸೊ ನೋಡಿ, ಇದು ಪೇಜ್ ನಂಬರ್ 19 ಇದೆ. ಜಡ್ಜ್ಮೆಂಟ್ ಆಫ್ ದ ಔಲ್. ಸೊ ಔಲ್ ಕೂಡ, ಔಲ್ ಅಂದ್ರೇನು? ಗೂಬೆ ಕೊಡೋ ಅಂಥ ಒಂದು ಜಡ್ಜ್ಮೆಂಟ್, ಅಂದರೆ ನಿರ್ಧಾರ. ಯಾವುದ್ರ ಮೇಲೆ ನಿರ್ಧಾರ ಇದೆ ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ನೋಡಿ, ದಿಸ್ ಈಸ್ ಎ ಟ್ರೀ. ಒನ್ಸ್ ದೇರ್ ವಾಸ್ once there was an argument between a mango tree and the soil about who was greater. Their argument was very hot. ಸೊ ಒಂದು ಸಲ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಆರ್ಗ್ಯುಮೆಂಟ್ ಅಂತಂದರೆ ಇದರಲ್ಲಿ ಒಂದು ವಾಗ್ವಾದ, ಅಂದರೆ ಒಬ್ರಿಗೊಬ್ರು ವಾದಗಳನ್ನ ಮಾಡ್ತಿರ್ತಾರೆ. ನಾನೇ ಸರಿ ಅಂತ. ಈಗ ಕೆಲವರು, ನೀವು ನಿಮ್ಮ ಫ್ರೆಂಡ್ಸ್ಗಳು ವಾದ ಮಾಡಲ್ವಾ? ಇಫ್ ಯು ಬೋತ್ ಹ್ಯಾವಿಂಗ್ ದ ಆರ್ಗ್ಯುಮೆಂಟ್ ಮೀನ್ಸ್ ಎಸ್ ಐ ಆಮ್ ರೈಟ್ ಲೈಕ್ ದಟ್ ಒನ್ಲಿ. ಇಲ್ಲಿ ಒನ್ಸ್ ದೇರ್ ವಾಸ್ ಅನ್ ಆರ್ಗ್ಯುಮೆಂಟ್ ಬಿಟ್ವೀನ್ ಎ ಮ್ಯಾಂಗೋ ಟ್ರೀ ಆ್ಯಂಡ್ ದ ಸಾಯಿಲ್. ಸೊ ಮ್ಯಾಂಗೋ ಟ್ರೀ ಮತ್ತು ಸಾಯಿಲ್. ಮ್ಯಾಂಗೋ ಟ್ರೀ ಅಂದರೆ ಮಾವಿನ ಹಣ್ಣಿನ ಮರ ಹಾಗೂ ಮಣ್ಣು, ಇದು ಎರಡರ ಮಧ್ಯದಲ್ಲೂ ಕೂಡ ವಾದನ ನಡೆಯುತ್ತೆ. ಆ ವಾದ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅಂದರೆ ರಿಯಲಿ ಇಟ್ಸ್ ಗೋಯಿಂಗ್ ಆ್ಯಂಡ್ ಹಾಟ್ ಮೀನ್ಸ್ ಅದು ತುಂಬ ಭಯಂಕರವಾಗಿ ವಾದವನ್ನು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟಲ್ಲಿ ಏನಾಗುತ್ತೆ ಅಂತಂದರೆ, ಇಯರಿಂಗ್ ದ ನಾಯ್ಸ್, ದ ಕ್ಯಾಟ್, ದ ಮಂಕಿ, ದ ಸ್ನೇಕ್ ಆ್ಯಂಡ್ ದ ಓಲ್ ಗ್ಯಾದರ್ಡ್ ದೇರ್. Everyone requested the owl to decide the dispute. Okay, the owl cleared its throat and asked both of them to present their arguments. ಹಾಗೆ ಈ ಮಾವಿನ ಮರಗೂ ಮತ್ತು ಮಣ್ಣಿಗೂ, ಅಂದರೆ ಮಾವಿನ ಮರ ಮತ್ತು ಮಣ್ಣು, ಭೂಮಿ ಮೇಲಿರುವಂಥ ಮಣ್ಣು ಎರಡಕ್ಕೂ ಕೂಡ ತುಂಬ ವಾದನ ನಡೆಯುತ್ತೆ. ಸೊ ಆ ವಾದ ನಡೀತಾ ಇರಬೇಕಾದ್ರೆ ಆ ವಾದನ ಕೇಳಿ, ಅಂದರೆ someone has listened their argument and came. Who are those animals who came near that? ಯಾರ್ಯಾರು ಬಂದರು ಅಂದರೆ, hearing the noise, the cat, the monkey, the snake and the owl gathered there. ಅವರಿಬ್ಬರ ವಾದನ, ಆರ್ಗ್ಯುಮೆಂಟ್ನ ಕೇಳಿಸ್ಕೊಂಡು ದೇ ಕೇಮ್. ದ ಕ್ಯಾಟ್ ಅಂತಂದರೆ ಬೆಕ್ಕು, ದ ಮಂಕಿ ಅಂತಂದರೆ ಕೋತಿ, ಸ್ನೇಕ್ ಅಂತಂದರೆ ಹಾವು. ಹಿಯರಿಂಗ್ ದ ನಾಯ್ಸ್, ದ ಕ್ಯಾಟ್, ದ ಮಂಕಿ, ದ ಸ್ನೇಕ್ ಆ್ಯಂಡ್ ದ ಔಲ್ ಗ್ಯಾದರ್ ದೇರ್. ಅಲ್ಲಿ ಈ ಮೂರು ಪ್ರಾಣಿಗಳು ಕೂಡ ಬಂದು ಸೇರ್ತು. ಯಾರ್ಯಾರು? ಆ ಮೂರು ಪ್ರಾಣಿಗಳು ಕೂಡ ಬಂದು ಸೇರಿ, ಎವ್ರಿ ಒನ್ ರಿಕ್ವೆಸ್ಟೆಡ್ ದ ಔಲ್ ಟು ಡಿಸೈಡ್ ದ ಡಿಸ್ಪ್ಯೂಟ್. ಎಲ್ಲರೂ ಕೂಡ ಬಂದು ಕೇಳ್ಕೊತು. ಏನಂತ ಕೇಳ್ಕೊತು? ಅವು ಗೂಬೆಗೆ, ನೀನು ಬಂದು ನಿರ್ಧಾರ ಮಾಡು, ಏನಕ್ಕೆ ಇವರು ವಾದ ಮಾಡ್ತಿದ್ದಾರೆ ಅಂತ ಕೇಳು. ಜಸ್ಟ್ ಯು ಆಸ್ಕ್ ದೆಮ್ ವೈ ದೇ ಆರ್ ಆರ್ಗಿಂಗ್ ಈಚ್ ಅದರ್. ಯಾಕೆ ಅವರಿಬ್ಬರು ಒಬ್ರಿಗೊಬ್ರು ವಾದ ಮಾಡ್ತಿದ್ದಾರೆ ಅಂತ ಕೇಳು ಅಂತ ಗೂಬೆನ ತಾನು ನಿರ್ಧಾರ ಮಾಡೋದಕ್ಕೆ ಜಡ್ಜ್ ಆಗಿ ಕೂರಿಸ್ತು. ಯಾರು? ಮಂಕಿ ಮತ್ತು ಕ್ಯಾಟ್ ಮತ್ತು ಸ್ನೇಕ್, ಅಂದರೆ ಹಾವು, ಕೋತಿ ಹಾಗೂ ಬೆಕ್ಕು ಮೂರು ಕೂಡ ಬಂತು. ಲುಕ್ ಹಿಯರ್, ಆಲ್ ದ ಅನಿಮಲ್ಸ್ ಆರ್ ಗ್ಯಾದರ್ಡ್ ಹಿಯರ್. ಹಿಯರ್ ಇಸ್ ದ ಕ್ಯಾಟ್, ಹಿಯರ್ ಇಸ್ ದ ಸ್ಕ್ವರಲ್, ಇಸ್ ದ ಡಿಯರ್, ಇಸ್ ದ ಸ್ನೇಕ್ ಆ್ಯಂಡ್ ಔಲ್ ಆ್ಯಂಡ್ ಮಂಕಿ. All the animals gathered in that near the mango tree. Why they are arguing so deeply? ಯಾಕೆ ಅವರು ಅಷ್ಟೊಂದು ಡೀಪಾಗಿ ಆರ್ಗ್ಯೂ ಮಾಡ್ತಾ ಇದ್ದಾರೆ? ಅಷ್ಟು ಅಥವಾ ಯಾಕೆ ಆರ್ಗ್ಯೂ ಮಾಡ್ತಾರೆ? ಫಾರ್ ವಾಟ್ ಪರ್ಪಸ್ ಅಂತ ಕೇಳಿ ಎಲ್ಲ ಪ್ರಾಣಿಗಳು ಹೇಳ್ತು, ದ ಔಲ್ ಶುಡ್ ಬಿ ಜಡ್ಜ್ಡ್. ಔಲು ಜಡ್ಜ್ ಆಗಿರಬೇಕು, ನೀನು ಜಡ್ಜ್ಮೆಂಟ್ ಕೊಡು ಅಂತ ಕೇಳ್ತು. ಆಗ ದ ಔಲ್ ಕ್ಲಿಯರ್ಡ್ ಇಟ್ಸ್ ಥ್ರೋಟ್ ಆ್ಯಂಡ್ ಆಸ್ಕ್. ಆಯಿತು ನಾನೇ ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಔಲು ಅಂದರೆ ಗೂಬೆ ಹೇಳ್ತು. ಆಗ ಗೂಬೆ ಏನು ಹೇಳ್ತು? ಎಸ್, ಪ್ರೆಸೆಂಟ್ ದೇರ್ ಆರ್ಗ್ಯುಮೆಂಟ್ಸ್. ಅವರಿಬ್ಬರು ಮುಂದೆ ಬಂದು ಏನಕ್ಕೆ ವಾದ ಮಾಡ್ತಾ ಇದ್ದೀರ ಜಗಳ ಆಡಿಕೊಂಡು ಹೇಳಿ ಅಂತ ನೀ ಸ್ಟಾರ್ಟೆಡ್. ಪ್ರೆಸೆಂಟ್ ದೇರ್ ಆರ್ಗ್ಯುಮೆಂಟ್ಸ್. ಎಸ್, ಕಮ್ ಅಂಡ್ ಬೋತ್ ಪ್ರೆಸೆಂಟ್ ಯುವರ್ ಆರ್ಗ್ಯುಮೆಂಟ್ಸ್. ವೈ ಆರ್ ಯು ಕ್ವಾರ್ಲಿಂಗ್ ಲೈಕ್ ದಿಸ್? ಯಾಕೆ ಈ ಥರ ಜಗಳ ಆಡ್ತಾ ಇದ್ದೀರ? ಯಾಕೆ ವಾದ ಮಾಡ್ತಾ ಇದ್ದೀರಾ? ಬನ್ನಿ ಹೇಳಿ ಅಂತ ಕೇಳ್ತು. ಆಗ ಸಾಯಿಲ್ ಹೇಳ್ತು. ಸಾಯಿಲ್ ಅಂದರೆ ಮಣ್ಣು. ವಿತೌಟ್ ಮೀ ವೇರ್ ವಿಲ್ ಬಿ ದ ಮ್ಯಾಂಗೋ? ವಿತೌಟ್ me it cannot take birth.
ಐ ಗಿವ್ ದ ಮ್ಯಾಂಗೋ ಇಟ್ಸ್ ಫುಡ್ ಆ್ಯಂಡ್ ವಾಟರ್, ಸೊ ಐ ಆಮ್ ಗ್ರೇಟ್. ಸೊ ಸಾಯಿಲ್ ಅಂದರೆ ಮಣ್ಣು ಹೇಳ್ತು, ವಿತೌಟ್ ಮೀ, ನಾನು ಇಲ್ಲದೆ ವೇರ್ ವಿಲ್ ಬಿ ದ ಮ್ಯಾಂಗೋ, ನಾನಿಲ್ಲದೆ ಮ್ಯಾಂಗೋ ಟ್ರೀ ಹೇಗೆ ಬೆಳೆಯುತ್ತೆ? ವಿತೌಟ್ ಮೀ ಇಟ್ ಕೆನಾಟ್ ಟೇಕ್ ಬರ್ತ್, ನಾನಿಲ್ಲದೇ ಅದು ಬರ್ತೆ ಜನಿಸೋಕ್ಕೆ ಆಗೋದಿಲ್ಲ. ಅಂದಮೇಲೆ ಐ ಗಿವ್ ದ ಮ್ಯಾಂಗೋ ಇಟ್ಸ್ ಫುಡ್ ಆ್ಯಂಡ್ ವಾಟರ್, ಸೊ ಐ ಆಮ್ ಗ್ರೇಟ್. ಅದು ಕೇಳ್ತು, ನಾನಿಲ್ಲದೆ ಅದು ಹುಟ್ಟೋದೇ ಇಲ್ಲ, ನಾನಿಲ್ಲ ಅಂತಂದರೆ ಮ್ಯಾಂಗೋ ಟ್ರೀ ಹೇಗಿರುತ್ತೆ? ಅದ್ರ ಊಟ ಹೇಗೆ ತಗೊಂಡು ನಾನೇ ಎಲ್ಲ ಕೊಡೋದು, ಎಲ್ಲ ಪ್ರತಿಯೊಂದು ನಾನೇ ಮಾಡೋದ್ರಿಂದ ನಾನೇ ಗ್ರೇಟ್ ಅಂತ ಮಣ್ಣು ಹೇಳ್ತು. ಮಣ್ಣು ಏನಕ್ಕಾಗಿ ಹೇಳ್ತು? ಮಾವಿನ ಮಣ್ಣು ಒಳಗಡೆ ಬೀಜ ಹಾಕಿದ್ರೆ ತಾನೇ ಮರ ಒಂದು ಬೀಜ ಅದು ಚಿಗುರಿ ದೊಡ್ಡದಾಗೋದು. ಸೊ ಅದಕ್ಕೆ ನಾನೇ ಅದನ್ನು ಗ್ರೇಟ್ ಅಂತ ಹೇಳ್ತು. ಯಾರು? ಮಣ್ಣು. ಆಗ ಮ್ಯಾಂಗೋ ಹೇಳುತ್ತೆ, ಐ ಗಿವ್ ಸ್ವೀಟ್ ಫ್ರೂಟ್ಸ್ ಟು ಎವ್ರಿ ಒನ್, ಐ ಗಿವ್ ಸ್ಪೇಸ್ ಟು ದ ಬರ್ಡ್ಸ್ ಟು ಬಿಲ್ಡ್ ದರ್ ನೆಸ್ಟ್, ಮೋರ್ ಓವರ್ ಐ ಆಮ್ ಆಲ್ಸೋ ಎ ಲಿವಿಂಗ್ ಬೀಯಿಂಗ್. ಅಲ್ಲ, ಅದಕ್ಕೆ ಮ್ಯಾಂಗೋ ಹೇಳ್ತು, ಮಾವಿನ ಮರ ಹೇಳ್ತು, ಅಲ್ಲ ಐ ಗಿವ್ ಸ್ವೀಟ್ ಫ್ರೂಟ್ಸ್ ಟು ಎವ್ರಿ ಒನ್, ನಾನು ಎಲ್ಲರಿಗೂ ಸಿಹಿಯಾದ ಹಣ್ಣು ಕೊಡ್ತೀನಿ. ಐ ಗಿವ್ ಸ್ಪೇಸ್ ಟು ದ ಬರ್ಡ್ಸ್ ಟು ಬಿಲ್ಡ್ ದರ್ ನೆಸ್ಟ್, ನಾನು ಗುಬ್ಬಚ್ಚಿಗಳಿಗೆ ಅಂದರೆ ಪಕ್ಷಿಗಳಿಗೆ ತನ್ನ ಗೂಡನ್ನು ಕಟ್ಟೋದಕ್ಕೆ ಜಾಗ ಸಹ ನಾನು ಕೊಡ್ತೀನಿ. ಮೋರ್ ಓವರ್ ಐ ಆಮ್ ಆಲ್ಸೋ ಎ ಲಿವಿಂಗ್ ಬೀಯಿಂಗ್, ಎಲ್ಲದಕ್ಕಿಂತ ಹೆಚ್ಚಿಗೆ ನಾನು ಮನುಷ್ಯನ ಥರ ಒಬ್ಬ ಲಿವಿಂಗ್ ಬೀಯಿಂಗ್, ನನಗೂ ಕೂಡ ಎಲ್ಲ ಉಸಿರಾಡ್ತೀನಿ, ಊಟ ಬೇಕು, ಪ್ರತಿಯೊಂದಕ್ಕೂ ಇದೆ, ನನಗೂ ಭಾವನೆಗಳೆಲ್ಲ ಇದೆ. ಎಸ್, ಐ ಹ್ಯಾವ್ ಆಲ್ ದೋಸ್ ಥಿಂಗ್ಸ್ ವಿಚ್ ಇಸ್ ದ ಲಿವಿಂಗ್ ಬೀಯಿಂಗ್ಸ್. ಐ ಆಮ್ ಆಲ್ಸೋ ಎ ಲಿವಿಂಗ್ ಬೀಯಿಂಗ್ಸ್, ದೆನ್ ಐ ಆಮ್ ಗ್ರೇಟ್ ದೆನ್ ಟು ದ ಸಾಯಿಲ್. ಮಣ್ಣಿಗಿಂತ ನಾನೇ ಗ್ರೇಟ್ ಅಂತ ಹೇಳುತ್ತೆ. ಸೊ ಮಣ್ಣು ಏನು ಹೇಳುತ್ತೆ? ನಾನು ಮಾವಿನ ಮರಕ್ಕೆ ಜೀವ ಕೊಡ್ತೀನಿ, ಅದನ್ನು ಜನ್ಮ ತಾಳೋದು ನನ್ನ ಮಣ್ಣಿಂದನೇ. ಸೊ ನಾನು ಮಣ್ಣು ಅದು ಕೊಡ್ತೀನಿ, ನನ್ನಿಂದನೇ ಎಲ್ಲ ಊಟ ತಿಂಡಿ ಎಲ್ಲ ಮಾವಿನ ಮರಕ್ಕೆ ಸಿಗೋದು. ಸೊ ನಾನು ಗ್ರೇಟ್ ಅಂತ ಹೇಳುತ್ತೆ. ಆದರೆ ಮ್ಯಾಂಗೋ ಹೇಳುತ್ತೆ, ನಾನು ಎಲ್ಲರಿಗೂ ಕೂಡ ಊಟ ಕೊಡ್ತೀನಿ, ನಾನು ಎಲ್ಲರಿಗೂ ಸ್ವೀಟ್ಸ್ ಒಳ್ಳೆ ರುಚಿಯಾದ ಹಣ್ಣುಗಳು ಕೊಡ್ತೀನಿ, ಪಕ್ಷಿಗಳಿಗೆ ತನ್ನ ಗೂಡಿನ ಕಟ್ಟಕ್ಕೆ ಜಾಗ ಕೊಡ್ತೀನಿ. ಅಂದಮೇಲೆ ಮೋರ್ ಓವರ್ ನಾನೊಂದು ಹ್ಯೂಮನ್ ಬೀಯಿಂಗ್ಸ್, ಆದರೆ ಹ್ಯೂಮನ್ ಬೀಯಿಂಗ್ಸ್ ಹೇಗೆ ಹಾಗೆ ನಾನು ಕೂಡ ಒಂದು ಲಿವಿಂಗ್ ಬೀಯಿಂಗ್ಸ್, ಸೊ ದಟ್ ಐ ಆಮ್ ಗ್ರೇಟ್ ದೆನ್ ದ ಸಾಯಿಲ್ ಅಂತ ಹೇಳುತ್ತೆ. ಆಗ ಅವಳು ಹೇಳುತ್ತೆ, ಹೋ ಮ್ಯಾಂಗೋ, ಹೌ ಡು ಯು ಸೇ ದಟ್ ಯು ಆರ್ ಎ ಲಿವಿಂಗ್ ಬೀಯಿಂಗ್? ಆಗ ಗೂಬೆ ಹೇಳುತ್ತೆ, ಹೇ ಮ್ಯಾಂಗೋ, ಹೇಗೆ ಹೇಳ್ತೀಯ ನೀನು ಒಂದು ಲಿವಿಂಗ್ ಬೀಯಿಂಗ್ಸ್ ಅಂತ? ಹೌ ಕ್ಯಾನ್ ಯು ಡಿಸ್ಪ್ಲೇನ್? ಎಸ್, ನನಗೆ ಅದನ್ನೇ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳುತ್ತೆ. ಆಗ ಮ್ಯಾಂಗೋ ಹೇಳುತ್ತೆ, ಲುಕ್, ಫಸ್ಟ್ ಆಫ್ ಆಲ್ I gave birth to the same kind of trees. Secondly, my seeds germinate into saplings and grow into plants, later into big trees like me. Excuse me. ಅದಕ್ಕೆ ಮ್ಯಾಂಗೋ ಅಂದರೆ ಮಾವಿನ ಮರ ಹೇಳುತ್ತೆ, ಲುಕ್, ನೋಡು ಗೂಬೆ, ಫಸ್ಟ್ ಆಫ್ ಆಲ್ ಮೊದಲು ಏನು ಅಂತಂದರೆ ಐ ಗಿವ್ ಬರ್ತ್ ಟು ದ ಸೇಮ್ ಕೈಂಡ್, ನಾನು ನಮ್ಮ ಥರದ ಆದ ಒಂದು ಸಣ್ಣ ಮರಗಳಿಗೆ ನಾನು ಜನ್ಮ ಕೊಡ್ತೀನಿ. ಸೆಕೆಂಡ್ಲಿ ಮೈ ಸೀಡ್ಸ್ ಜರ್ಮಿನೇಟ್ ಇಂಟು ಸ್ಯಾಪ್ಲಿಂಗ್, ನಾನು ನಮ್ಮ ಥರದೇ ಆದ ಮರದಕ್ಕೆ ಒಂದು ಬೀಜನ ಕೊಡ್ತೀನಿ, ಅದು ನನ್ನ ಥರದೇ ಪುಟ್ಟ ಗಿಡ ಆಗುತ್ತೆ. ಆ್ಯಂಡ್ ಗ್ರೋ ಇಂಟು ಪ್ಲ್ಯಾಂಟ್ಸ್, ಆ ಪುಟ್ಟ ಗಿಡ ಸಸಿಯಾಗಿ ಚಿಗುರಾಗಿ ಒಂದು ಗಿಡವಾಗಿ ಬರುತ್ತೆ. ಲೇಟರ್ ಇಂಟು ಬಿಗ್ ಟ್ರೀಸ್ ಲೈಕ್ ಮೀ, ನಿಧಾನವಾಗಿ ನನ್ನ ಥರ ಹೆಮ್ಮರವಾಗಿ ಬೆಳೆಯುತ್ತೆ. ಅಂದರೆ ನಾನು ಬೇರೆದಕ್ಕೆ ಕೊಡೋದಿಲ್ವಲ್ಲ, ನಾನು ನನ್ನದೇ ಆದ ಬರ್ತನ ನಾನು ಕೊಡ್ತೀನಿ. ಸೊ ಐ ಆಮ್ ಗ್ರೇಟ್. ಈವನ್ ಐ ಆಮ್ ಆಲ್ಸೋ ಲಿವಿಂಗ್ ಬೀಯಿಂಗ್ಸ್. ಹೇಗೆ ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೋ ಹಾಗೆ ನಾನು ಒಂದು ಲಿವಿಂಗ್ ಬೀಯಿಂಗ್. ನಾನು ಅವ್ರ ಥರನೇ ನಾನು ಒಂದು ಮಗುವಿಗೆ ಜನ್ಮ ಕೊಡ್ತೀನಿ, ಅದು ದೊಡ್ಡದಾಗುತ್ತೆ ನನ್ನ ಥರನೇ. ನಾನು ಬೇರೆ ಮರಕ್ಕೆ ಥರ ಕೊಡಲ್ವಲ್ಲ, ಸೊ ನನ್ನ ಮರಕ್ಕೆ ನಾನೇ ಕೊಡೋದ್ರಿಂದ ಐ ಆಮ್ ಆಲ್ಸೋ ಲಿವಿಂಗ್ ಬೀಯಿಂಗ್ ಅಂತ ಮಾವಿನ ಮರ ಗೂಬೆ ಹೇಳುತ್ತೆ. ಸೊ mango tree is telling that even I am also a living being because I give birth to the same kind of trees. Understood? Same kind of trees, even mango also giving. So it is telling that I am also a living being. So I am a great. So ಅದಕ್ಕೆ ಅವಳು ಹೇಳುತ್ತೆ, all right, the soil cannot do the things you do, but for your growth you need water and food. Where do you get them from? Okay. ಆಗ ಅವಳು ಹೇಳುತ್ತೆ, ಸರಿ ನೀನು ಹೇಳಿದ್ದೆಲ್ಲ ಸರಿ. ಎಸ್, ಯು ಆರ್ ರೈಟ್, ಆಲ್ ರೈಟ್. ದ ಸಾಯಿಲ್ ಕ್ಯಾನಾಟ್ ಡೂ ಥಿಂಗ್ಸ್ ಯು ಡೂ. ಓಕೆ, ಐ ಆಕ್ಸೆಪ್ಟ್ ಯುವರ್ ವರ್ಡ್ಸ್ ದಟ್ ಸಾಯಿಲ್ ಕಾಂಟ್ ಡೂ ವಾಟ್ ಯು ಆರ್ ಡೂಯಿಂಗ್. ಮಣ್ಣು ನೀನು ಏನು ಮಾಡ್ತಿದ್ಯೋ ಅದು ಮಣ್ಣು ಮಾಡೋಕ್ಕಾಗಲ್ಲ. ಎಸ್, ಐ ಆಕ್ಸೆಪ್ಟ್ ಇಟ್. ಬಟ್ ಫಾರ್ ಯುವರ್ ಗ್ರೋತ್ ಯು ನೀಡ್ ವಾಟರ್ ಆ್ಯಂಡ್ ಫುಡ್. ಬಟ್ ನಿನ್ನ ಬೆಳವಣಿಗೆಗೆ ನಿನಗೆ ಊಟ ಹಾಗೂ ನೀರು ಬೇಕಲ್ಲ. ವೇರ್ ಡು ಯು ಗೆಟ್ ಫ್ರಮ್ ದಟ್?
ಅದನ್ನೆಲ್ಲ ನೀನು ಎಲ್ಲಿಂದ ತೊಗೊಳ್ತೀಯಾ? ಎಸ್, ಯು ಆರ್ ದ ಲಿವಿಂಗ್ ಬೀಯಿಂಗ್ಸ್. ಈವನ್ ಲಿವಿಂಗ್ ಬೀಯಿಂಗ್ಸ್, ಸಾಯಿಲ್ ಕೆನಾಟ್ ಡೂ ವಾಟ್ ಯು ಆರ್ ಡೂಯಿಂಗ್, ಬಟ್ ವೇರ್ ಯು ವಿಲ್ ಗೆಟ್ ದ ಫುಡ್ ಆ್ಯಂಡ್ ವಾಟರ್? ವೇರ್ ಯು ವಿಲ್ ಗೆಟ್ ಅಂತ ಕೇಳುತ್ತೆ. ಯಾರು? ಔಲ್ ಅಂದರೆ ಗೂಬೆ ಮ್ಯಾಂಗೋಗೆ ಕೇಳುತ್ತೆ. ಆಗ ಮ್ಯಾಂಗೋ ಹೇಳುತ್ತೆ, ಐ ಗೆಟ್ ದೆಮ್ ಫ್ರಮ್ ದ ಸಾಯಿಲ್. ನನಗೆ ಅದನ್ನು ಮಣ್ಣಿಂದ ಸಿಗುತ್ತೆ. ಯಾವುದರಿಂದ ಸಿಗುತ್ತೆ? ಮಣ್ಣಿಂದ. ಎಸ್, ಮ್ಯಾಂಗೋ ಟೋಲ್ಡ್ ಅಟ್ ಲಾಸ್ಟ್, ಎಸ್, ಐ ಗೆಟ್ ಫುಡ್ ಆ್ಯಂಡ್ ವಾಟರ್ ಫ್ರಮ್ ದ ಸಾಯಲ್. ಮಣ್ಣಿನಿಂದ ನನಗೆ ಊಟ ಹಾಗೂ ನೀರು ನನಗೆ ಸಿಗುತ್ತೆ ಅಂತ ಒಪ್ಕೊಳ್ಳುತ್ತೆ ಮ್ಯಾಂಗೋ. ಆಗ ಸಾಯಿಲ್, ಬಟ್ ಇಟ್ ಕಮ್ಸ್ ಥ್ರೂ ಮೀ ಒನ್ಲಿ. ಅದೇ ನನ್ನಿಂದನೇ ನಿನಗೆ ಊಟ ಮತ್ತು ನೀರು ಬರೋದು ಅಂತ ಮತ್ತೆ ಸಾಯಿಲ್ ಮ್ಯಾಂಗೋಗೆ ಕ್ವಶನ್ ಆಗುತ್ತೆ. ಸೊ ಅಗೇನ್ ಮ್ಯಾಂಗೋ ರಿವೈಸ್ ದ ಕ್ವಶನ್, ದ ಸೇಮ್ ಕ್ವಶನ್ ಟು ದ ಮ್ಯಾಂಗೋ ಟ್ರೀ. ದ ಸಾಯಿಲ್ ಕ್ವಶನ್ ದ ಮ್ಯಾಂಗೋ ಟ್ರೀ ದಟ್ ಎಸ್, ಫುಡ್ ಆ್ಯಂಡ್ ವಾಟರ್ ಕಮ್ಸ್ ಫ್ರಮ್ ಮೀ ಒನ್ಲಿ ಅಂತ ಹೇಳುತ್ತೆ. ಆಗ ಅವಳು ಹೇಳುತ್ತೆ, ಸಿ, ವಿ ನೀಡ್ ಬೋತ್ ಆಫ್ ಯು, ಇಯರ್ ನೋ ಒನ್ ಈಸ್ ಮೋರ್ ಆರ್ ಲೆಸ್ ಇಂಪಾರ್ಟೆಂಟ್. ಆಗ ಅವಳು ಹೇಳುತ್ತೆ, ಹೌದು ಡಿಯರ್. ಅವಳು ಹೇಳುತ್ತೆ, ಎಸ್, ವಿ ನೀಡ್ ಬೋತ್ ಆಫ್ ಯು, ನಮಗೆ ನಿಮ್ಮ ಇಬ್ಬರ ಅವಶ್ಯಕತೆಯೂ ಕೂಡ ಇದೆ. ಇಯರ್ ನೋ ಒನ್ ಈಸ್ ಮೋರ್ ಆರ್ ಲೆಸ್ ಇಂಪಾರ್ಟೆಂಟ್. ನೀನು ದೊಡ್ಡವನು, ಯು ಆರ್ ಗ್ರೇಟ್, ಯು ಆರ್ ನೋ, you both are same to us, because without soil mango tree can't sample, or mango tree can't give the birth to the same tree. ಸೊ ಹಾಗೆಯೇ ಮಣ್ಣಿಲ್ಲದೆ ಮ್ಯಾಂಗೋ ಟ್ರೀ ಇರೋಕ್ಕಾಗಲ್ಲ. ಯಾಕಂದರೆ ಊಟ ಮತ್ತು ನೀರು ಮ್ಯಾಂಗೋ ಸಾಯಲೇ ಕೊಡೋದ್ರಿಂದ ಮ್ಯಾಂಗೋ ಟ್ರೀ ನೀಡ್ಸ್. ಸೊ ಅದನ್ನು ಹೇಳುತ್ತೆ. ಆಗ ಅವಳು ಹೇಳುತ್ತೆ, ಸಿ, ವಿ ನೀಡ್ ಬೋತ್ ಆಫ್ ಯು, ಇಯರ್ ನೋ ಒನ್ ಈಸ್ ಮೋರ್ ಆ್ಯಂಡ್ ನೋ ಒನ್ ಈಸ್ ಲೆಸ್. ಯಾರು ಇಲ್ಲಿ ದೊಡ್ಡವರಲ್ಲ, ಯಾರು ಇಲ್ಲಿ ಚಿಕ್ಕವರಲ್ಲ, ಯು ಬೋತ್ ಆರ್ ಸೇಮ್ ಅಂತ ಹೇಳುತ್ತೆ. ಆಗ ಸ್ಕ್ವಿರಿಲ್ ಹೇಳುತ್ತೆ, ಡಿಯರ್ ಹೌಲ್, ಮ್ಯಾಂಗೋ ಸೆಟ್ ದಟ್ ಇಟ್ ಈಸ್ ಎ ಲಿವಿಂಗ್ ಬೀಯಿಂಗ್, ವಾಟ್ ಅಬೌಟ್ ದ ಸಾಯಿಲ್ ದೆನ್? ಆಗ ಹೇಳುತ್ತೆ ಯಾರು? ಸ್ಕ್ವಿರಿಲ್ ಹೇಳುತ್ತೆ. ಸ್ಕ್ವಿರಿಲ್ ಅಂದರೆ ಅಳಿಲು. ಅಳಿಲು ಹೇಳುತ್ತೆ, ಡಿಯರ್ ಔಲ್, ಸರಿ ಆಯಿತು ಔಲ್, ಗೂಬೆ, ಆದರೆ ಮ್ಯಾಂಗೋ ಸೆಟ್ ದಟ್ ಇಟ್ ಈಸ್ ಎ ಲಿವಿಂಗ್ ಬೀಯಿಂಗ್. ಆದರೆ ಮ್ಯಾಂಗೋ ಹೇಳುತ್ತೆ, ನಾನೊಬ್ಬ ಲಿವಿಂಗ್ ಬೀಯಿಂಗ್. ವಾಟ್ ಅಬೌಟ್ ದ ಸಾಯಿಲ್ ದೆನ್? ಹಾಗಾದರೆ ಮಣ್ಣಿನ ಕತೆ ಏನು? ಮ್ಯಾಂಗೋ ನನ್ನನ್ನು ನಾನು ಒಬ್ಬ ಜೀವಿಸುವಂಥ ಪ್ರಾಣಿ ಅಂತ ಹೇಳ್ಕೊಳ್ಳುತ್ತೆ, ಬಟ್ ಆದರೆ ಮಣ್ಣಿನ ಕತೆ ಏನು ಅಂತ ಸ್ಕ್ವಿರಿಲ್ ಅವಳಿಗೆ ಕ್ವಶನ್ ಆಗುತ್ತೆ. ಸೊ ದ ಔಲ್ ಸೆಲ್ಸ್, ಸಾಯಿಲ್ ಡಸ್ ನಾಟ್ ಗ್ರೋ, ಇಟ್ ಡಸ್ ನಾಟ್ ನೀಡ್ ಫುಡ್, ಸೊ ಇಟ್ ಈಸ್ ಎ ನಾನ್ ಲಿವಿಂಗ್ ಥಿಂಗ್. ಸೊ ಅದಕ್ಕೆ ಹೇಳುತ್ತೆ, ಸಾಯಿಲ್ ಡಸ್ ನಾಟ್ ಗ್ರೋ. ಮಣ್ಣು, ನೀವು ಒಂದಿಡಿ ಮಣ್ಣು ಹಾಕಿದ್ರೆ ಆ ಒಂದಿಡಿ ಮಣ್ಣು ಹಾಗೇ ಇರುತ್ತೆ. ಇಟ್ ಕಾಂಟ್ ಗ್ರೋ, ಅದು ಜಾಸ್ತಿ ಆಗಲ್ಲ. ಇಟ್ ನಾಟ್ ಇನ್ಕ್ರೀಸ್ ದ ಸಾಯಿಲ್. ಸೊ ಇಟ್ ಡಸ್ ನಾಟ್ ನೀಡ್ ಫುಡ್, ಅದಕ್ಕೆ ಊಟ ನೀರು ಏನು ಅವಶ್ಯಕತೆಯೇ ಇಲ್ಲ. ಸೊ ಇಟ್ ಈಸ್ ಅ ನಾನ್ ಲಿವಿಂಗ್ ಥಿಂಗ್. ಅದಕ್ಕೋಸ್ಕರ ಅದೊಂದು ನಾನ್ ಲಿವಿಂಗ್ ಥಿಂಗ್ ಅಂತ. ಅಂದರೆ ಅದಕ್ಕೆ ಯಾವುದೇ ರೀತಿಯಾದ ಲಿವಿಂಗ್ ಥಿಂಗ್ಸ್ ಇಲ್ಲ, ಅಂದರೆ ಜೀವಿಸೋ ಅಂಥ ಯಾವುದೇ ರೀತಿಯಾದ ಇಲ್ಲ. ಇಟ್ಸ್ ಎ ನಾನ್ ಲಿವಿಂಗ್ ಥಿಂಗ್. ಸೊ ಈಗ ನೋಡಿ, ಯಾವುದಾದ್ರೂ ನಮ್ಮ ಥರ ಫೀಲಿಂಗ್ಸ್ ಇದೆಯಾ? ಯಾವುದೂ ಇಲ್ಲ. ಈವನ್ ವಿಂಡೋ, ಚೇರ್, ಟೇಬಲ್, ಯಾ ಬುಕ್, it's only non-living things because it does not move anywhere, it not take food, water, anything else. So it is all non-living things. So soil also a non-living things. ಮಣ್ಣು ಕೂಡ ಒಂದು ನಾನ್ ಲಿವಿಂಗ್ ಥಿಂಗ್ಸ್. ಅದರಿಂದ ಯಾವುದೂ ಉತ್ಪತ್ತಿ ಆಗೋದಿಲ್ಲ. ಒನ್ಲಿ ಇಫ್ ವಿ ಕೀಪ್ ಸಮಥಿಂಗ್ ಮೀನ್ಸ್ ಇಟ್ ವಿಲ್ ನಾಟ್ ಗ್ರೋ, ಬಟ್ ನಾಟ್ ಲೈಕ್ ದ ಮ್ಯಾಂಗೋ. ಮ್ಯಾಂಗೋ ಇಟ್ ಗಿವ್ಸ್ ಸಮ್ ಸೀಡ್ಸ್ ಮೀನ್ಸ್ ಆಫ್ಟರ್ ದಟ್ ಇಟ್ ವಿಲ್ ಬಿ ಪ್ರಿಟಿ ಆ್ಯಂಡ್ ಇಟ್ ವಿಲ್ ಬಿ ಗ್ರೋ ದ sapling. After the sapling, it grow little as a plant and a tree. So this is living because it has a growth. ಅದಕ್ಕೆ ಬೆಳವಣಿಗೆ ಇದೆ, ಬಟ್ ಮಣ್ಣಿಗೆ ಬೆಳವಣಿಗೆ ಇಲ್ಲ. ಇದಕ್ಕೆ ಯಾವುದಕ್ಕಾದ್ರೂ ಬೆಳವಣಿಗೆ ಇದೆಯಾ? ಒಂದು ಚೇರ್ ಮಡಗಿದ್ರೆ ನೆಕ್ಸ್ಟ್ ಇನ್ನೊಂದು 3-4 ತಿಂಗಳಾದ ತಕ್ಷಣ ಇನ್ನೊಂದು ಚೇರ್ ಆಗುತ್ತಾ? ನೋ, ಬಿಕಾಸ್ ಇಟ್ ಈಸ್ ಅ ನಾನ್ ಲಿವಿಂಗ್ ಥಿಂಗ್ಸ್. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಫೀಲಿಂಗ್ಸ್, ಇಟ್ ಡಸ್ ನಾಟ್ ಹ್ಯಾವ್ ಎನಿ ಗ್ರೋತ್. ಬಟ್ ನಮಗೆಲ್ಲ ವಿ ಆರ್ ದ ಲಿವಿಂಗ್ ಥಿಂಗ್ಸ್ ಬಿಕಾಸ್ ವಿ ಗ್ರೋ, ವಿ ವಾಂಟ್ ಫುಡ್, ವಿ ವಾಂಟ್ ವಾಟರ್, ಎವ್ರಿಥಿಂಗ್ ವಿ ನೀಡ್ ಇಟ್. So mango is a living thing and soil is a non-living thing. Understood children? So ಇಲ್ಲಿ ಏನು ಹೇಳುತ್ತೆ ಸ್ಕ್ವಿರಿಲ್ ಹೇಳ್ತೆ. ಈಗ ನೆಕ್ಸ್ಟ್ ಮಂಕಿ, ವೈ ಡು ಯು ಸೇ ದಟ್ ಬೋತ್ ಆರ್ ಈಕ್ವಲ್ ಆ್ಯಂಡ್ ವಿ ನೀಡ್ ಬೋತ್ ಆಫ್ ದೆಮ್? ನೀನು ಏನು ಕೇಳ್ತೀಯ? ಇಬ್ಬರು ಸಮಾನ ಇದ್ದಾರೆ, ಇಬ್ಬರು ಒಂದೇ ಸಮ ಇದ್ದಾರೆ, ಹಾಗೂ ಇಬ್ಬರೂ ಕೂಡ ಒಂದೇ ರೀತಿಯಲ್ಲಿದ್ದಾರೆ ಅಂತ ಹೇಗೆ ಕೇಳ್ತೀನಿ ನೀನು? ಯಾಕೆ ನೀನು ಆ ಥರ ಎಲ್ಲ ಹೇಳಿದೆ ಅಂತ ಮಂಕಿ ಅಂದರೆ ಕೋತಿಯನ್ನು ಕೇಳುತ್ತೆ. ಆಗ ಏನಂತ ಉತ್ತರ ಕೊಡುತ್ತೆ ಅವಳು ಹೇಳುತ್ತೆ, ಲುಕ್ ಅರೌಂಡ್ ಡಿಯರ್ ಮಂಕಿ, ದೇರ್ ಈಸ್ ಎ ಸಾಯಿಲ್, ವಾಟರ್ ಆ್ಯಂಡ್ ಹೇರ್. ದೇ ಆರ್ ನಾನ್ ಲಿವಿಂಗ್ ಥಿಂಗ್ಸ್, ಬಟ್
ಯು ಥಿಂಕ್ ಎ ವೈಲ್ ಕ್ಯಾನ್ ಬಿ ಲೀವ್ ವಿತೌಟ್ ಏರ್ ವಾಟರ್ ಆ್ಯಂಡ್ ಸಾಯಿಲ್. ಸರಿ, ಆಗ ಅವಳು ಹೇಳ್ತಾರೆ ಆಯಿತು ನೀನು ಹೇಳ್ದಂಗೆ ಎಸ್. ಯಾಕೆ ನಾನು ಸಾಯಿಲ್ನ ನಾನ್ ಲಿವಿಂಗ್ ಥಿಂಗ್ಸ್, ಮ್ಯಾಂಗೋನ ಲಿವಿಂಗ್ ಥಿಂಗ್ಸ್ ಹೇಳಿದೆ ಅಂತಂದರೆ, ಅದಕ್ಕೆ ಲುಕ್ ಅರೌಂಡ್ ಡಿಯರ್ ಮಂಕಿ, ಸುತ್ತ ನೀನು ನೋಡು, ದೆರ್ ಈಸ್ ಅ ಸಾಯಿಲ್, ವಾಟರ್ ಆ್ಯಂಡ್ ಹೇರ್. ಸುತ್ತ ನಮ್ಮ ಸುತ್ತ ಸಾಯಿಲ್ ಇದೆ ಅಂದರೆ ಮಣ್ಣಿದೆ, ವಾಟರ್ ಅಂದರೆ ನೀರಿದೆ, ಹೇರ್ ಅಂದರೆ ಗಾಳಿದೆ. ದೀಸ್ ಆರ್ ಆಲ್ ನಾನ್ ಲಿವಿಂಗ್ ಥಿಂಗ್ಸ್ ಬಿಕಾಸ್ ಇಟ್ ಕಾಂಟ್ ಮೂವ್, ಇಟ್ ಕಾಂಟ್ ಬಿಲ್, ಇಟ್ ಡಸಂಟ್ ಹ್ಯಾವ್ ಎ ಲೈವ್. ಅದಕ್ಕೆ ಜೀವ ಇಲ್ಲ. ಬಟ್ ನೀರಿಗೆ ಜೀವ ಇದೆಯಾ? ಇಲ್ಲ, ಅದು ಹೋಗ್ತಾ ಇರುತ್ತೆ. ಇಫ್ ಇಟ್ ಲೀವ್ಸ್ ಮೀನ್ಸ್ ಅದು ಬೆಳವಣಿಗೆ ಆಗಲ್ಲ. ಸೊ ಇಟ್ ಈಸ್ ಆಲ್ ದ ನಾನ್ ಲಿವಿಂಗ್ ಥಿಂಗ್ಸ್. ಬಟ್ ಆದರೆ ದೇ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಬಟ್ ಯು ಥಿಂಕ್ ಎ ವೈಲ್, ನೀನು ಸ್ವಲ್ಪ ಯೋಚನೆ ಮಾಡಿದ್ಯಾ? ಕ್ಯಾನ್ ವಿ ಲೀವ್ ವಿತೌಟ್ ಏರ್ ವಾಟರ್ ಆ್ಯಂಡ್ ಸಾಯಿಲ್? ನಾವು ಮಣ್ಣು ನೀರು ಗಾಳಿ ಇಲ್ಲದೆ ನಾವು ಬದುಕೋಕ್ಕಾಗುತ್ತಾ? ಆಗಲ್ಲ. ಆದ್ದರಿಂದ ನಾನ್ ಲಿವಿಂಗ್ ಅನ್ನೋದಕ್ಕಿಂತ ನಾವು ಒಬ್ಬರಿಗೆ ಒಬ್ಬರು ಸಮವಾಗಿದ್ದೀವಿ. ವಿ ಆರ್ ಬೋತ್. ವಿ ಆರ್ ನಾಟ್ ಲೆಸ್ ಆರ್ ವಿ ಆರ್ ನಾಟ್ ಗ್ರೇಟ್. ನಾನು ಲೆಸ್, ನೀನು ಗ್ರೇಟ್ ಅಂತ ಇಲ್ಲ. ಬಿಕಾಸ್ ವಿ ನೀಡ್ ಬೋತ್ ಆಫ್ ಹೆಲ್ಪ್. ನಮಗೆ ಒಬ್ರಿಗೊಬ್ರಿಗೆ ಸಹಾಯ ಬೇಕು. ಇಫ್ ಇಟ್ ಈಸ್ ನಾನ್ ಲಿವಿಂಗ್ ಥಿಂಗ್ಸ್, ಕೂತ್ಕೊಳ್ಳೋದಕ್ಕೆ ನಮಗೆ ಚೇರ್ ಬೇಕು. ಎಸ್, ವಿ ನೀಡ್ ಇಟ್. ಹೌ ಲಾಂಗ್ ವಿ ಕ್ಯಾನ್ ಬಿ ಸ್ಟ್ಯಾಂಡ್? ನಾವು ಎಷ್ಟು ಕೊಟ್ಕೊಂತ ನಿಂತ್ಕೊಂಡಿರ್ಬೋದು. ವಿ ಆಲ್ಸೋ ನೀಡ್ ಸಮ್ ರೆಸ್ಟ್. ಸೊ ದ ಚೇರ್ ವಿಲ್ ಹೆಲ್ಪ್ ಅಸ್ ಟು ಟೇಕ್ ರೆಸ್ಟ್ ಅಲ್ವಾ? ಸೊ ಚೇರ್ ನಮಗೆ ರೆಸ್ಟ್ ತೊಗೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ವಿತೌಟ್ ಚೇರ್ ವಿ ಕಾಂಟ್ ಟೇಕ್ ರೆಸ್ಟ್. ನಿಂತು ಕಾಲು ನೋವು ಬರುತ್ತೆ. ಸೊ ಹಾಗೆಯೇ ಆಗ ಹಾಲ್ ಹೇಳ್ತೆ ನೋ ನೆವರ್. ಎಸ್, ನೀರು ಗಾಳಿ ಮಣ್ಣಿಲ್ಲದೆ ನಾವು ಬದುಕೋಕ್ಕಾಗಲ್ಲ. ಆಲ್ ಆಫ್ ದೆಮ್ ಪ್ರೇಸ್ ದ ಔಲ್ ಆ್ಯಂಡ್ ವೆಂಟ್ ಹ್ಯಾವ್ ಎ ಹ್ಯಾಪಿಲಿ. ಎಲ್ಲರೂ ಔಲ್ಗೆ ಅಂದರೆ ಗೂಬೆಗೆ ತುಂಬ ಪ್ರಶಂಸೆ ಮಾಡಿಸ್ತು. ಬಿಕಾಸ್ ಔಲ್ ಗಿವ್ ದ ಗುಡ್ ಜಡ್ಜ್ಮೆಂಟ್ ಫಾರ್ ದ ಬೋತ್. ಇಬ್ಬರಿಗೂ ಒಳ್ಳೆ ಜಡ್ಜ್ಮೆಂಟ್ ಕೊಡ್ತು ಅಂತ ಅವಳಿಗೆ ಎಲ್ಲರೂ ಪ್ರಶಂಸೆ ಮಾಡಿ ಹ್ಯಾಪಿಯಾಗಿ ರಿಟರ್ನ್ ಆಯಿತು. ಯು ಸಿ ಮೆನಿ ಥಿಂಗ್ಸ್ ಅರೌಂಡ್ ಯು, ಕ್ಲಾಸಿಫೈ ದೆಮ್ ಆ್ಯಸ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್, ರೈಟ್ ಇನ್ ದ ಟೇಬಲ್ ಗಿವನ್ ಬಿಲೋ. ನೋಡಿ ಇಲ್ಲಿ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತಿದೆ. ಸೊ ಲಿವಿಂಗ್ ಥಿಂಗ್ಸಲ್ಲಿ ಓನ್ಲಿ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್, ನಾವು ಮೂರೇ ಇದ್ದೀವಿ. ಬಟ್ ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಪ್ರತಿಯೊಂದಿದೆ. ಬುಕ್, ಪೆನ್, ಚೇರ್, ಟೇಬಲ್, ಡೆಸ್ಕ್, ವಿಂಡೋ, ಡೋರ್, ಎವ್ರಿಥಿಂಗ್ ಈಸ್ ಎ. ಸೊ ಯು ಶುಡ್ ರೈಟ್ ಇಯರ್ ಲೈಕ್ ದಿಸ್. So this is the living things and this is the non-living things. So living things ಮತ್ತು non-living things ಹೇಗಿದೆ ಅಂತ ಗೊತ್ತಾಯ್ತಾ? ನೋಡಿದ್ರಾ? ಸೊ ಹೀಗೇನೆ ಇದು ನೀವಿಲ್ಲಿ ಬರಿಬೇಕು, ವಾಟ್ ಈಸ್ ದ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ. ಅರ್ಥ ಆಯ್ತಾ ಮಕ್ಕಳ? ಸೊ ಹೌಲ್ ಹೇಗೆ ಜಡ್ಜ್ಮೆಂಟ್ ಗೊತ್ತು ಅಂತ ಗೊತ್ತಾಯ್ತಾ? ಸೊ ವಿ ವಿಲ್ ಜಸ್ಟ್ ಸ್ಟಾಪ್ ದಿಸ್ ಇಯರ್ ಓನ್ಲಿ. ಸೊ ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.